ನಮಸ್ತೆ ಕರ್ನಾಟಕ. ಸಮಸ್ತ ಕನ್ನಡಿಗರಿಗೂ ವಿಸ್ಮಯ ಜಗತ್ತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವಿಷಯ ಒಂದು ಮುಖ್ಯ ಮಾತಾಡೋಣ. ಏನಪ್ಪಾ ಇವತ್ತು ತುಂಬಾ ವಿಚಿತ್ರವಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತ ಯೋಚಿಸ್ತಿದ್ದೀರಾ? ಈಗ ನಾನು ಮಾತಾಡಿದ ಮಾತಲ್ಲಿ ಒಂದು ಮಿಸ್ ಆಗಿದೆ. ಏನದು? ಅರ್ಥ. ಯಾಕೆ ಗೊತ್ತಾ? ಅದರಲ್ಲಿ ವ್ಯಾಕರಣ ಸರಿಯಾಗಿಲ್ಲ. ವ್ಯಾಕರಣ ಅಂದ್ರೆ ಏನು? ಗ್ರಾಮರ್. ಸ್ಕೂಲ್ ಅಲ್ಲಿ ತುಂಬಾ ಬೋರಿಂಗ್ ಆದ ಸಬ್ಜೆಕ್ಟ್, ಆದ್ರೆ ನಮ್ಗೆ ಗೊತ್ತಿಲ್ದೇನೆ ನಮ್ಗೆ ತುಂಬಾ ಬೇಕಿರೋ ಸಬ್ಜೆಕ್ಟ್. ಈಗ ನಾನು ಹೇಳಿದ ಮಾತು ಕೇಳಿದ್ಮೇಲೆ ನಿಮ್ಗೂ ಅನ್ನಿಸ್ತಿದ್ಯಾ ಹೌದು ಆ ಒಂದ್ ಸಬ್ಜೆಕ್ಟ್ ಕಲಿಯೋದಕ್ಕೆ ತುಂಬಾ ಕಷ್ಟ ಆಯ್ತು ಅಂತ? ಆದ್ರೆ ನಿಮ್ಗೊಂದು ಗೊತ್ತಾ, ನೀವು ಕಲ್ತಿರೋದು ಜಸ್ಟ್ ಒಂದು ಪಾರ್ಟ್ ಮಾತ್ರನೇ, ಕಲಿದೇ ಇರೋದು ತುಂಬಾನೇ ಇದೆ. ಈ ಎಲ್ಲಾ ವ್ಯಾಕರಣಗಳನ್ನು ಸೇರಿಸಿದರೆ ಒಟ್ಟು 9 ಪಾರ್ಟ್ಸ್ ಇದೆ. ಅದನ್ನೇ ನವವ್ಯಾಕರಣ ಅಂತಾರೆ. ನವವ್ಯಾಕರಣ ಅಂದ್ರೆ 9 ಸ್ಕೂಲ್ಸ್ ಆಫ್ ಗ್ರಾಮರ್. ಸ್ಕೂಲ್ಗೆ ಲೇಟ್ ಆಗಿದೆ ಅಂತ ಯಾರ್ಯಾರು ಸ್ಕೂಲ್ಗೆ ಓಡೋಗಿದ್ದೀರೋ ಕೆಳಗೆ ಕಮೆಂಟ್ ಮಾಡಿ. ಆದ್ರೆ ಈ ವಿದ್ಯಾಭ್ಯಾಸಕ್ಕೋಸ್ಕರ ಒಬ್ರು ಈ ಭೂಮಿ ಸುತ್ತವರೆ. ಅವ್ರು ಯಾರು ಗೊತ್ತಾ? ನಮ್ಮ ಸೂಪರ್ ಹೀರೋ ಹನುಮಾನ್. ಸೂರ್ಯನಿಂದ ಹನುಮಾನ್ ಕಲ್ತಿರೋ ವಿದ್ಯೆಗಳಲ್ಲಿ ನವವ್ಯಾಕರಣವು ಒಂದು ಭಾಗ. ನವವ್ಯಾಕರಣಗಳಲ್ಲಿ ಮೊದಲನೆಯದು ಇಂದ್ರಂ, ಎರಡನೆಯದು ಸಂದ್ರಂ, ಮೂರನೆಯದು ಕಸಕೃತ್ಸ್ನಂ, ನಾಲ್ಕನೆಯದು ಕೌಮಾರ್ಕಂ, ಐದನೆಯದು ಸಕದಾಯನಂ, ಆರನೆಯದು ಸಾರಾವತಂ, ಏಳನೆಯದು ಅಭಿಲಾಸಂ, ಎಂಟನೆಯದು ಸಕಲಂ, ಒಂಬತ್ತನೆಯದು ಪಾಣಿನೀಯಂ. ಈ ಕಾಲದಲ್ಲಿ ಪಾಣಿನೀಯಂ ಅನ್ನೋ ವ್ಯಾಕರಣ ಮಾತ್ರನೇ ಪ್ರಮುಖವಾಗಿದೆ. ಈ ನವವ್ಯಾಕರಣಗಳನ್ನು ನಮ್ಮ ಸೂಪರ್ ಹೀರೋ ಹನುಮಾನ್ ಹೇಗೆ ಕಲ್ತ್ಕೊಂಡ್ರು ಗೊತ್ತಾ? ಅದನ್ನ ನಾನೀಗ ಹೇಳ್ತೀನಿ. ಚಿಕ್ಕವರಲ್ಲಿ ಯಾವ್ದಾದ್ರು ಭಯಾನಕ ಕನಸು ಬಂದ್ರೆ ಅಮ್ಮ ನಮಗೆ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿ ಹನುಮಾನ್ ಚಾಲೀಸ ಓದಿ ಮಲ್ಕೋ ಅನ್ನೋರು. ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬಂದ್ರು ನಮಗೆ ಮೊದಲು ನೆನಪಿಗೆ ಬರಬೇಕಿರೋದು ಆಂಜನೇಯ ಸ್ವಾಮಿ. ಯಾಕಂದ್ರೆ ಇಂಪಾಸಿಬಲ್ ನ ಕೂಡ ಪಾಸಿಬಲ್ ಮಾಡೋರಲ್ಲಿ ಆಂಜನೇಯ ಸ್ವಾಮಿನೇ ನಂಬರ್ 1. ರಾಮಾಯಣದಲ್ಲಿ ಲಕ್ಷ್ಮಣನು ರಾವಣಾಸುರನ ಮಗ ಇಂದ್ರಜಿತ್ ಜೊತೆ ಯುದ್ಧ ಮಾಡಿ ಪರಾಜಯನಾಗಿ ಗಾಯಗೊಂಡಾಗ ಹನುಮಾನ್ 7 ಸಮುದ್ರಗಳನ್ನು ದಾಟಿ ಸಂಜೀವಿನಿಯನ್ನು ತಂದು ಲಕ್ಷ್ಮಣನ ಪ್ರಾಣ ಕಾಪಾಡಿರೋ ವಿಷಯ ನಮ್ಗೆಲ್ಲ ಗೊತ್ತು. ಹೀಗೆ ಹನುಮಾನ್ನ ನೋಡಿ ತುಂಬಾ ವಿಷಯಗಳನ್ನ ತಿಳ್ಕೊಬಹುದು. ಕೆಲವನ್ನ ಪಡ್ಕೊಬೇಕು ಅಂದ್ರೆ ಕೆಲವನ್ನ ಕಳ್ಕೊಬೇಕು ಅಂತಾರೆ. ಹಾಗೆ ನಮ್ಗೆ ಇಷ್ಟ ಆಗಿರೋದಕ್ಕೋಸ್ಕರ ಎಷ್ಟೋ ದೂರ ಆದ್ರೂ ಹೋಗ್ತೀವಿ, ಎಷ್ಟು ಕಷ್ಟ ಇದ್ರೂ ಸಾಧಿಸ್ತೀವಿ. ಈ ತರ ಸಾಹಸಗಳನ್ನು ನಮ್ಮ ಸುಪ್ರೀಂ ಸೂಪರ್ ಹೀರೋ ಹನುಮಾನ್ ಎಷ್ಟೋ ಮಾಡಿದ್ದಾರೆ. ಅದರಲ್ಲಿ ಈ ಕತೆ ಕೂಡ ಒಂದು. ಆಂಜನೇಯ ಸ್ವಾಮಿ ಜ್ಞಾನಕ್ಕೋಸ್ಕರ ಬ್ರಹ್ಮಚರ್ಯವನ್ನೇ ತ್ಯಾಗ ಮಾಡಿದರು. ಹೌದು, ಈಗ ನೀವು ಕೇಳಿದ್ದು ನಿಜಾನೇ. ಇಲ್ಲಿ ನೀವು ನೋಡಬೇಕಿರೋದೇನೆಂದ್ರೆ ಹನುಮಾನ್ ಮದುವೆ ಮಾಡ್ಕೊಂಡಿದ್ದು ಒಂದು ಫ್ಯಾಮಿಲಿ ಲೈಫ್ ಗಾಗಿ ಅಲ್ಲ, ತನ್ನ ಜ್ಞಾನಕ್ಕೋಸ್ಕರ. ಒಂದು ದಿನ ಹನುಮಾನ್ ಸೂರ್ಯ ಭಗವಾನ್ಗೆ ಶಿಷ್ಯನಾಗಿದ್ದು ಶಿಕ್ಷಣ ಪಡೆಯುವುದಕ್ಕಾಗಿ ಹೋಗ್ತಾರೆ. ಆದ್ರೆ ಸೃಷ್ಟಿ ಅನುಸಾರ ಸೂರ್ಯ ಭಗವಾನ್ ಒಂದೇ ಸ್ಥಳದಲ್ಲಿ ಇರೋಕ್ಕಾಗಲ್ಲ. ಯಾಕಂದ್ರೆ ಡೇ ಅಂಡ್ ನೈಟ್ ಫಾರ್ಮೇಶನ್ ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಹನುಮಾನ್ಗೆ ಸೂರ್ಯನ ಜೊತೆ ಪ್ರಯಾಣಿಸುತ್ತಾ ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ. ಸೂರ್ಯ ಭಗವಾನಿಂದ ಎಲ್ಲಾ ವಿದ್ಯೆಗಳನ್ನು ಕಲಿತರಾದ್ರೂ ನವವ್ಯಾಕರಣ ವಿದ್ಯೆಯಲ್ಲಿ ಮೊದಲಿನ 5 ವ್ಯಾಕರಣಗಳನ್ನು ಕಲಿತು ಉಳಿದ 4 ವ್ಯಾಕರಣಗಳನ್ನು ಕಲಿಯಕ್ಕಾಗದೆ ಇರೋ ತರ ಆಗುತ್ತೆ. ಯಾಕಂದ್ರೆ ಆ ಉಳಿದ 4 ವ್ಯಾಕರಣಗಳನ್ನು ಕಲಿಬೇಕಂದ್ರೆ ಆ ವ್ಯಕ್ತಿಗೆ ಮದುವೆಯಾಗಿರಬೇಕು, ಆ ಜನ್ಮ ಬ್ರಹ್ಮಚಾರಿಯಾಗಿರಬೇಕು ಅನ್ನೋ ಕೋರಿಕೆ ತೀರಲ್ವೇನೋ ಅನ್ನೋ ಯೋಚನೆ ಒಂದು ಕಡೆ, ಹಾಗೆ ವಿದ್ಯೆ ಸಂಪೂರ್ಣ ಅಭ್ಯಾಸ ಮಾಡಕ್ಕಾಗಲ್ವೇನೋ ಅನ್ನೋ ಆಲೋಚನೆ ಇನ್ನೊಂದು ಕಡೆ. ಆಗ ಸೂರ್ಯನು ತನ್ನ ತೇಜಸ್ಸಿನಿಂದ ಒಂದು ಹೆಣ್ಣನ್ನು ಸೃಷ್ಟಿಸಿ ಸುವರ್ಚಲ ಅಂತ ನಾಮಕರಣ ಮಾಡ್ತಾರೆ. ಈ ಸುವರ್ಚಲ ಅನ್ನೋರು ಸೂರ್ಯನ ಮಗಳು. ಸೂರ್ಯ ಭಗವಾನ್ ಸುವರ್ಚಲನನ್ನು ಮದುವೆಯಾಗುವಂತ ಆಂಜನೇಯ ಸ್ವಾಮಿನ ಕೇಳ್ತಾರೆ. ಆದ್ರೆ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ ಆಗಿರಬೇಕು ಅನ್ನೋ ಕೋರಿಕೆ ತೀರದೆ ಹೋಗುತ್ತೆ ಅಂತ ಅದನ್ನ ತಿರಸ್ಕರಿಸುತ್ತಾರೆ. ಆದ್ರೆ ಗುರುದಕ್ಷಿಣೆಗಾಗಿ ಆದ್ರೂ ಮದುವೆ ಆಗುವಂತ ಸೂರ್ಯನು ಕೇಳ್ತಾನೆ. ಆದ್ರೂ ಆಂಜನೇಯ ಸ್ವಾಮಿ ಒಪ್ಪೋದಿಲ್ಲ. ಮದುವೆ ಆದ್ರೂ ಅದು ಲೋಕ ಕಲ್ಯಾಣಕ್ಕಾಗಿಯೇ ಹೊರತು ವಿವಾಹ ಜೀವನಕ್ಕಾಗಿ ಅಲ್ಲ ಅಂತ ಸೂರ್ಯದೇವನು ಹೇಳಿದ್ಮೇಲೆ ಆಂಜನೇಯ ಸ್ವಾಮಿ ಮದುವೆ ಆಗಲು ಒಪ್ಪಿಕೊಳ್ಳುತ್ತಾರೆ. ಮದುವೆ ಆದ ತಕ್ಷಣವೇ ಸುವರ್ಚಲ ತಪಸ್ಸಿಗೆ ಹೊರಟು ಹೋಗುತ್ತಾರೆ. ಅನಂತರ ಆಂಜನೇಯ ಸ್ವಾಮಿ ಉಳಿದ 4 ವ್ಯಾಕರಣಗಳ ಅಭ್ಯಾಸವನ್ನು ಮಾಡುತ್ತಾರೆ. ಅದಕ್ಕೆ ಹನುಮಾನನ್ನು ವೇದಾಂಗ ಪಾರಂಗತಃ ಅಂದ್ರೆ ಎಲ್ಲಾ ವೇದಗಳನ್ನು ಅರಿತವರು ಹಾಗೂ ನವವ್ಯಾಕರಣ ಪಂಡಿತ ಅಂದ್ರೆ ಸ್ಕಾಲರ್ ಇನ್ 9 ಸ್ಕೂಲ್ಸ್ ಆಫ್ ಗ್ರಾಮರ್ ಅಂತ, ಮತ್ತು ಬುದ್ಧಿಮತ ವರಿಷ್ಠ ಅಂದ್ರೆ ಬುದ್ಧಿವಂತರಲ್ಲೇ ಬುದ್ಧಿವಂತರು ಎಂದು ಕರೆಯುತ್ತಾರೆ. ನಿಮ್ಗೆ ಈ ಕತೆ ಹೇಳೋದ್ರಲ್ಲಿ ನನಗೆ ಒಂದು ಆಲೋಚನೆ ಬಂತು. ಅಷ್ಟಕ್ಕೂ ಹನುಮಾನ್ ಮಾಡಿರೋ ಈ ಸಾಹಸದಲ್ಲಿ ಒಂದು ಸ್ಯಾಕ್ರಿಫೈಸ್ ಹಾಗೂ ಅದಕ್ಕೆ ತಕ್ಕ ರಿಸಲ್ಟ್ ಸಿಕ್ತು. ಅದೇ ರೀತಿ ನಾವು ಕೂಡ ಸೀರಿಯಸ್ ಆಗಿ ನಮ್ಮ ಗೋಲ್ ಅಚೀವ್ ಮಾಡೋದಕ್ಕೆ ಕಷ್ಟಪಡುವಾಗ ಎಷ್ಟೋ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಬಟ್ ಆ ಗೋಲ್ ರೀಚ್ ಆದ್ಮೇಲೆ ಬೆನಿಫಿಟ್ ಆಗೋದು ನಮ್ಗೆ ಅಲ್ಲ ಅಂತ ಹನುಮಾನ್ ತರ ಯೋಚಿಸಿ ಓದೋ ಟೈಮ್ ಅಲ್ಲಿ ಆಟಗಳನ್ನು ಕೆಲಸ ಮಾಡುವಾಗ ವಾಟ್ಸ್ಆಪ್ ಫೇಸ್ಬುಕ್ ಗಳನ್ನು ದೂರವಿಟ್ರೆ ನಾವು ಅನ್ಕೊಂಡಿರೋ ಕೆಲಸ ಈಸಿ ಆಗಿ ಹೋಗುತ್ತೆ. ನನಗೆ ಯಾಕೋ ಇವತ್ತು ಒಂದು ಮೈಥಾಲಜಿ ಸ್ಟೋರಿಯಿಂದ 2 ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅನ್ನಿಸ್ತಿದೆ. ಒಂದು, ನಾವು ಮಾತಾಡೋ ವಿಷಯದಲ್ಲಿ ವ್ಯಾಕರಣಕ್ಕೆ ಇರುವ ಪ್ರಾಮುಖ್ಯತೆ, ಮತ್ತೊಂದು ಆಂಜನೇಯ ಸ್ವಾಮಿ ಪಾಲಿಸಿದ ಕೆಲವು ಗುಣಗಾನಗಳು. ನಾನು ನಿಮ್ಮ ವೈಕೆ, ನೀವು ನೋಡುತ್ತಿರುವುದು ವಿಸ್ಮಯ ಜಗತ್ತು ಚಾನಲ್. ಇಂತಹ ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಗ್ತಾ ಇರಿ, ನಗುಸ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಸಿಗ್ತಾರಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.